ದಾಂಡೇಲಿಯ ಶ್ರೀ ಶಂಕರ ಮಠದಲ್ಲಿ ಆಕರ್ಷಕವಾಗಿ ಮೂಡಿಬಂದ ಸಹನಾ ಅವರ ಶಂಕರ ನಮನ ಕಾರ್ಯಕ್ರಮ. ದಾಂಡೇಲಿ ನಗರದ ಶ್ರೀ ಶಂಕರ ಮಠದಲ್ಲಿ ಭರತನಾಟ್ಯ ಕಲಾವಿದೆ ಸಹನಾ ಮಂಜುನಾಥ್ ಪುರೋಹಿತ್ ಅವರಿಂದ ನಡೆದ ಶಂಕರ ನಮನ ಭರತನಾಟ್ಯ ಕಾರ್ಯಕ್ರಮವು ಆಕರ್ಷಕವಾಗಿ ಮೂಡಿಬಂತು. ಕಾರ್ಯಕ್ರಮವನ್ನು ನಗರದ ಬಂಗೂರು ನಗರ ಜೂನಿಯರ್ ಕಾಲೇಜಿನ ಪ್ರಾಚಾರ್ಯೆ ಆಶಲತಾ ಜೈನ್ ಅವರು ಉದ್ಘಾಟಿಸಿ ಮಾತನಾಡುತ್ತಾ, ಸಹನಾ ಅವರು ನನ್ನ ವಿದ್ಯಾರ್ಥಿನಿಯಾಗಿದ್ದು ಭರತನಾಟ್ಯ ಕಲಿಯುವುದರ ಜೊತೆಯಲ್ಲಿ ಸಂಸ್ಕೃತಿ ಸಂಸ್ಕಾರವನ್ನು ಮೈಗೂಡಿಸಿಕೊಂಡ ಕ್ರಿಯಾಶೀಲ ವಿದ್ಯಾರ್ಥಿನಿಯಾಗಿದ್ದಾರೆ. ಭರತನಾಟ್ಯವು ಕೇವಲ ನೃತ್ಯವಲ್ಲ, ಅದು ಭಾರತದ ಸಾಂಸ್ಕೃತಿಕ ಪರಂಪರೆ, ಆಧ್ಯಾತ್ಮಿಕತೆ ಮತ್ತು ಇತಿಹಾಸದ ಜೀವಂತದ ಪ್ರತಿಬಿಂಬ ಎಂದ ಅವರು, ಸಹನಾ ಮಂಜುನಾಥ್ ಪುರೋಹಿತ್ ಅವರು ಭರತನಾಟ್ಯ ಕಲೆಯಲ್ಲಿ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಸಾಧನೆ ಮಾಡುವ ಪ್ರತಿಭಾನ್ವಿತ ಕಲಾವಿದೆಯಾಗಿ ನಾಡಿಗೆ ಗೌರವವನ್ನು ತರುವಂತಾಗಲಿ ಎಂದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ನಗರದ ಹಿರಿಯ ನ್ಯಾಯವಾದಿ ಎಚ್.ಎಸ್. ಕುಲಕರ್ಣಿ ಅವರು, ಪ್ರತಿಯೊಬ್ಬರಲ್ಲೂ ಕಲೆ ಎನ್ನುವುದು ಹುಟ್ಟಿನಿಂದಲೇ ಇದೆ. ಆದರೆ ನಾಟ್ಯ ಸರಸ್ವತಿ ಕೆಲವರಿಗೆ ಮಾತ್ರ ಒಲಿಯುತ್ತಾಳೆ. ಭರತನಾಟ್ಯ ಕಲೆಯಲ್ಲಿ ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ಸಹನಾ ಅವರು ಅತ್ಯಂತ ಉತ್ಕೃಷ್ಟ ಸಾಧನೆಯನ್ನು ಮಾಡಿ ದಾಂಡೇಲಿಗೆ ಕೀರ್ತಿಯನ್ನು ತರಲೆಂದು ಆಶಿಸಿದರು. ನೃತ್ಯ ಗುರು ಕೃಷ್ಣ ಭಾಗವತ್ ಅವರು ಮಾತನಾಡಿ, ಕಲೆಯನ್ನು ಸಿದ್ಧಿಸಿಕೊಳ್ಳುವುದು ಸುಲಭದ ಕೆಲಸವಲ್ಲ, ಅದು ಒಂದು ತಪಸ್ಸು ಇದ್ದಂತೆ. ಭರತನಾಟ್ಯವನ್ನು ಕಲಿಯಲು ಏಕಾಗ್ರತೆ ಮತ್ತು ಸತತ ಪ್ರಯತ್ನ ಅತಿ ಅಗತ್ಯ. ಈ ನಿಟ್ಟಿನಲ್ಲಿ ಸಹನಾ ಅವರು ನಮ್ಮ ಕೇಂದ್ರದ ಅತ್ಯುತ್ತಮ ವಿದ್ಯಾರ್ಥಿನಿಯಾಗಿದ್ದು ಕಲಿಸಿದ ನೃತ್ಯವನ್ನು ತ್ವರಿತವಾಗಿ ಕರಗತ ಮಾಡಿಕೊಳ್ಳುವ ನೈಪುಣ್ಯತೆಯನ್ನು ಹೊಂದಿದ್ದಾರೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಇವರಿಂದ ಇನ್ನಷ್ಟು ಅಗಾಧ ಸಾಧನೆಗಳು ಬರಲೆಂದು ಶುಭವನ್ನು ಹಾರೈಸಿದರು. ಅತಿಥಿಗಳಾಗಿ ವನವಾಸಿ ಕಲ್ಯಾಣ ಸಂಸ್ಥೆಯ ರವಿ ಲಕ್ಷ್ಮೇಶ್ವರ, ಪ್ರಮುಖರಾದ ಹನುಮಂತ್ ಕರಗುದ್ರಿ, ಶಂಕರ ಮಠದ ಉಪಾಧ್ಯಕ್ಷರಾದ ಕೃಷ್ಣ ಕುಲಕರ್ಣಿ, ಸಹ್ಯಾದ್ರಿ ಲಲಿತ ಕಲಾ ಕೇಂದ್ರದ ಮುಖ್ಯಸ್ಥೆ ಜಲಜಾ ವಾಸ್ರೆ ಮೊದಲಾದವರು ಉಪಸ್ಥಿತರಿದ್ದು ಸಹನಾ ಮಂಜುನಾಥ್ ಪುರೋಹಿತ್ ಅವರ ಕಲಾ ಬದುಕಿಗೆ ಶುಭವನ್ನು ಹಾರೈಸಿದರು. ಈ ಸಂದರ್ಭದಲ್ಲಿ ನೃತ್ಯ ಗುರುಗಳಾದ ಕೃಷ್ಣ ಭಾಗವತ್ ಅವರನ್ನು ಮಂದ ಹಾಗೂ ಮಂಜುನಾಥ್ ಪುರೋಹಿತ್ ಅವರು ಸನ್ಮಾನಿಸಿದರು. ಕಲಾ ಕೇಂದ್ರದ ಪಾಲಕರು, ನೃತ್ಯ ಗುರು ಹಾಗೂ ಶಿಷ್ಯೆ ಸಹನಾ ಅವರನ್ನು ಸನ್ಮಾನಿಸಿದರು. ನಾಗರತ್ನ ಡಿ ಚಿನಕುರುಳಿ ನಿರ್ವಹಿಸಿದ ಕಾರ್ಯಕ್ರಮದಲ್ಲಿ ಸಿಯ, ಪ್ರಾರ್ಥನಾ, ಚೈತನ್ಯ, ಶರ್ವಣಿ ಹಾಗೂ ಶ್ರೀಗೌರಿ ನೃತ್ಯಗಳ ಬಗ್ಗೆ ವಿವರಣೆಗಳನ್ನು ನೀಡಿದರು. ದಾಂಡೇಲಿಯ ಸಂಸ್ಕಾರ ಸಹಕಾರ ಭಾರತಿ ನೃತ್ಯ ಕೇಂದ್ರದಲ್ಲಿ ಕಳೆದ 8 ವರ್ಷಗಳಿಂದ ಭರತನಾಟ್ಯ ತರಬೇತಿಯನ್ನು ಪಡೆಯುತ್ತಿರುವ ಸಹನಾ ಅವರು ನೃತ್ಯದಲ್ಲಿ ಸೀನಿಯರ್ ಗ್ರೇಡ್ ಹೊಂದಿ ಪ್ರಸ್ತುತ ವಿದ್ವತ್ ಹಂತವನ್ನು ಅಭ್ಯಸಿಸುತ್ತಿದ್ದಾರೆ. ಅನೇಕ ಪ್ರತಿಷ್ಠಿತ ವೇದಿಕೆಗಳಲ್ಲಿ ನೃತ್ಯ ಪ್ರದರ್ಶನವನ್ನು ನೀಡಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನೃತ್ಯ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡುವ ಸಂಕಲ್ಪದೊಂದಿಗೆ ಶಂಕರ ನಮನ ಎನ್ನುವ ವೈಯಕ್ತಿಕ ಕಾರ್ಯಕ್ರಮವನ್ನು ಆಯೋಜಿಸಿ ಪ್ರದರ್ಶನವನ್ನು ನೀಡಿ ಸಹನಾ ಅವರು ಸೈ ಎನಿಸಿಕೊಂಡಿದ್ದಾರೆ.